ಮಾಡಿರ್ತೀವಿ, ಆದರೆ ಅವರನ್ನು ರಾಜೀನಾಮೆ ಕೊಡಿಸೋದಕ್ಕೆ ಕಷ್ಟ. ಅದೇ ರೀತಿ ನಮ್ಮ ಕೆಲವು ಮಂತ್ರಿಗಳಿಗೂ ಕೂಡ ಹೇಳಿಬಿಟ್ಟಿದ್ದೀವಿ, ಸಚಿವರ ಬದಲಾವಣೆ ಬಗ್ಗೆ ಸುಳಿವನ್ನು ಕೊಟ್ಟಿದ್ದೀವಿ ಅಂತ DCM DK ಶಿವಕುಮಾರ್ ಮತ್ತು ಬೆಂಗಳೂರಿನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಈಗಾಗಲೇ ಏನು ಸಂಕಷ್ಟದ ಸುಳಿಯಲ್ಲಿ ಸಿಲುಕಿರುವಂತಹ ಸಚಿವರಿಗೆ ಢವ ಸ್ಟಾರ್ಟ್ ಆಗಿದೆ. ಎಲ್ಲಿ ನಮ್ಮ ಹೆಸರು ಬರುತ್ತೋ, ಎಲ್ಲಿ ನಮ್ಮನ್ನ ಸಚಿವ ಸ್ಥಾನದಿಂದ ತೆಗೆದಾಕ್ಬಿಡ್ತಾರೋ ಅನ್ನುವಂಥ ಭಯ ಸ್ಟಾರ್ಟ್ ಆಗಿದೆ. ಕರ್ನಾಟಕ ಸರ್ಕಾರಕ್ಕೆ ಈಗ ಸಚಿವ ಸಂಪುಟ ಪುನರ್ರಚನೆಯ ತಲೆನೋವು ಎದುರಾಗಿದೆ. ಸಚಿವ ಸ್ಥಾನಕ್ಕೆ ಕಾಂಗ್ರೆಸ್ನಲ್ಲಿ ಈಗಾಗಲೇ ಪ್ರಮುಖ 12 ಆಕಾಂಕ್ಷಿಗಳು ಇದ್ದಾರೆ. ಜಿಲ್ಲೆ ಸಮುದಾಯ ಮೂಲ ಕಾಂಗ್ರೆಸ್ ಹೆಸರಲ್ಲಿ ನಮಗೆ ಸಚಿವ ಸ್ಥಾನ ನೀಡಬೇಕು ಅಂತ ಒಂದು ಕಡೆ ಒತ್ತಾಯವನ್ನ ಮಾಡ್ತಾ ಇರುವಂತಹ ಸಂದರ್ಭದಲ್ಲೇ ಈಗ DCM DK ಶಿವಕುಮಾರ್ ಅವರು ಕೂಡ ಗ್ರೀನ್ ಸಿಗ್ನಲ್ನ ಕೊಟ್ಟಿದ್ದಾರೆ. ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ಮಾತಾಡಿದ್ದಾರೆ. ಸಂವಿಧಾನ ಅಂಗೀಕಾರದ ದಿನ ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ಅವರು, ನಾವು ಗ್ರಾಮ ಪಂಚಾಯಿತಿ ಅಧ್ಯಕ್ಷರನ್ನು ಕೂಡ ಮಾಡ್ತೀವಿ, 1 ವರ್ಷ 2 ವರ್ಷ ಅಂತ ಮಾಡಿರ್ತೀವಿ, ಆದರೆ ಅವರನ್ನ ರಾಜೀನಾಮೆ ಕೊಡಿಸೋದು ಕಷ್ಟ. ಅದೇ ರೀತಿಯಾಗಿ ನಮ್ಮ ಕೆಲವು ಮಂತ್ರಿಗಳು ಕೂಡ ಹೇಳಿದ್ದೀವಿ, ಸಚಿವರ ಬದಲಾವಣೆ ಆಗುತ್ತೋ ಇಲ್ವೋ ನೋಡೋಣ ಅಂತ DCM DK ಶಿವಕುಮಾರ್ ಅವರು ಬೆಂಗಳೂರಿನಲ್ಲಿ ಇವತ್ತು ಮಾತಾಡಿದ್ದಾರೆ. ಒಟ್ಟಾರೆಯಾಗಿ ಈಗಾಗಲೇ ಗಮನಿಸ್ತಾ ಇದ್ದೀವಿ, ಡಿಸೆಂಬರ್ ಬಳಿಕ ಸಂಪುಟ ಪುನರ್ರಚನೆ ಸಾಧ್ಯತೆ ಬಗ್ಗೆ ಚರ್ಚೆಗಳು ಒಂದು ಕಡೆ ನಡೀತಾ ಇರೋದರ ಬೆನ್ನಲ್ಲೇ ಸಾಲು ಆಕಾಂಕ್ಷಿಗಳು ಸಚಿವ ಸ್ಥಾನಕ್ಕಾಗಿ ಬೇಡಿಕೆಯನ್ನ ಇಡ್ತಾ ಇದ್ದಾರೆ. ಜಿಲ್ಲೆ ಸಮುದಾಯ ಮೂಲ ಕಾಂಗ್ರೆಸ್ ಹೆಸರಲ್ಲೇ ನಮಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಬಹಿರಂಗವಾಗಿ ತಮ್ಮ ಬೇಡಿಕೆಯನ್ನ ಇಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಆಕಾಂಕ್ಷಿಗಳ ಸಂಖ್ಯೆ ಮತ್ತಷ್ಟು ಏರಿಕೆ ಆಗುವ ಸಾಧ್ಯತೆ ಇದೆ ಅಂತಲೂ ಕೂಡ ಹೇಳಲಾಗ್ತಾ ಇತ್ತು. ಹಾಗಾಗಿ ಈಗ 12 ಆಕಾಂಕ್ಷಿಗಳು ಯಾರ್ಯಾರು ಅಂತಲೂ ಕೂಡ ಗಮನಿಸಬೇಕಾಗುತ್ತೆ. ಮೊದಲನೇದಾಗಿ ನರೇಂದ್ರ ಸ್ವಾಮಿ, ಮಳವಳ್ಳಿಯ ಶಾಸಕ, ಸಿದ್ದರಾಮಯ್ಯನವರ ಆಪ್ತರಾಗಿರುವ ಮಂಡ್ಯ ಜಿಲ್ಲೆಯ ಮಳವಳ್ಳಿ ಶಾಸಕ ನರೇಂದ್ರ ಸ್ವಾಮಿ ಸಚಿವ ಸ್ಥಾನದ ಪ್ರಮುಖ ಆಕಾಂಕ್ಷಿಯಾಗಿದ್ದಾರೆ. ನಾನು NSUIನಿಂದಲೇ ಪಕ್ಷ ಕಟ್ಟಿದ್ದೀನಿ, ಜಿಲ್ಲೆಗೆ ನಾನೇ ಸೀನಿಯರ್, ಹಾಗಾಗಿ ನನಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಒಂದು ಕಡೆ ದುಂಬಾಲು ಬಿದ್ದಿದ್ದಾರೆ. ಅಷ್ಟೇ ಅಲ್ಲದೆ ನಮ್ಮ ಹೈಕಮಾಂಡ್ ಯಾವಾಗ ತೀರ್ಮಾನ ಮಾಡುತ್ತೋ ಗೊತ್ತಿಲ್ಲ, ನಾನು ಕೇಳಿದ್ದೀನಿ, ಸಚಿವ ಸ್ಥಾನ ನನ್ನ ಹಕ್ಕು, ಮಂಡ್ಯದಲ್ಲಿ ಕಾಂಗ್ರೆಸ್ ಕಟ್ಟಿದವನು ನಾನು, ನನಗೆ ಯೋಗ್ಯತೆ ಇದೆ, ಅರ್ಹತೆ ಇದೆ, ಹಾಗಾಗಿ ನನಗೆ ನನ್ನ ಸಚಿವ ಸ್ಥಾನ ಕೊಡಬೇಕು ನೀವು ಅಂತ ಒಂದು ಕಡೆ ಹೈಕಮಾಂಡ್ಗೇನೆ ಕೇಳಿಬಿಟ್ಟಿದ್ದಾರೆ ಡೈರೆಕ್ಟ್ ಆಗಿ. ಆಕಾಂಕ್ಷಿ ನಂಬರ್ 2 ಆಸಿಫ್ ಸೇಠ್, ಮುಸ್ಲಿಂ ಸಮುದಾಯದ ಪ್ರಬಲ ನಾಯಕ, ಬೆಳಗಾವಿ ನಗರ ವಿಧಾನಸಭಾ ಕ್ಷೇತ್ರದ ಶಾಸಕ ಆಸಿಫ್ ಸೇಠ್ ಇದೀಗ ಸಚಿವ ಸ್ಥಾನದ ಬೇಡಿಕೆಯನ್ನು ಮುಂದೆ ಇಟ್ಕೊಂಡಿದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ಸ್ವಾತಂತ್ರ್ಯ ಸಿಕ್ಕ ಬಳಿಕ ಈವರೆಗೆ ಒಬ್ಬ ಅಲ್ಪಸಂಖ್ಯಾತರಿಗೆ ಸಚಿವ ಸ್ಥಾನ ಕೊಟ್ಟಿಲ್ಲ ನೀವು, ಹೀಗಾಗಿ ಈ ಬಾರಿ ಸಚಿವ ಸಂಪುಟ ಪುನರ್ರಚನೆ ಆದರೆ ಅಲ್ಪಸಂಖ್ಯಾತರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತಲೂ ಕೂಡ ಆಗ್ರಹವನ್ನ ಮಾಡಿಬಿಟ್ಟಿದ್ದಾರೆ ಸೇಠ್. ಇನ್ನು BK ಹರಿಪ್ರಸಾದ್ ಅವರು ಬಿಲ್ಲವ ಸಮುದಾಯದ ನಾಯಕ, ವಿಧಾನ ಪರಿಷತ್ನ ಸದಸ್ಯ, ಇವರು ಕೂಡ ಸಚಿವ ಸ್ಥಾನದ ಮೇಲೆ ಕಣ್ಣು ಹಾಕಿದ್ದಾರೆ. ಅನಿಲ್ ಚಿಕ್ಕಮಾದು, HD ಕೋಟೆ, ST ಕೋಟಾದವರು, ಬಿ ನಾಗೇಂದ್ರ ಬಳ್ಳಾರಿ, ಈಗಾಗಲೇ ಏನು ವಾಲ್ಮೀಕಿ ನಿಗಮ ಹಗರಣದಲ್ಲಿ ತಮ್ಮ ಸಚಿವ ಸ್ಥಾನವನ್ನ ಕಳ್ಕೊಂಡಂತವರು, ವಿಜಯಾನಂದ ಕಾಶಪ್ಪನವರು, ವಿನಯ್ ಕುಲಕರ್ಣಿ, T ರಘುಮೂರ್ತಿ, BR ಪಾಟೀಲ್, BK ಸಂಗಮೇಶ್, ಅಜಯ್ ಸಿಂಗ್, ತನ್ವೀರ್ ಸೇಠ್ ಸೇರಿದಂತೆ ಹಲವಾರು ನಾಯಕರು ಈಗಾಗಲೇ ಸಚಿವ ಸ್ಥಾನದ ಮೇಲೆ ಕಣ್ಣನ್ನ ಹಾಕಿರುವಂತದ್ದು. ನಾನು 2 ಬಾರಿ CM ಆಗಿರೋದು ಕೆಲವರಿಗೆ ತಡ್ಕೊಳ್ಳೋದಕ್ಕಾಗ್ತಾ ಇಲ್ಲ, ಹೀಗಾಗಿ ನನ್ನ ವಿರುದ್ಧ ಆರೋಪ ಮಾಡ್ತಿದ್ದಾರೆ. ವಿಪಕ್ಷಗಳ ವಿರುದ್ಧ CM ಸಿದ್ದರಾಮಯ್ಯನವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಜನರ ಆಶೀರ್ವಾದ ಇರುವವರೆಗೂ ಕೂಡ ನಾನು ಜಗ್ಗಲ್ಲ ಬಗ್ಗಲ್ಲ. ಇವತ್ತು ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಈಗಾಗಲೇ ಒಂದು ಕಡೆ ಏನಾಗ್ತಾ ಇದೆ ಅಂದ್ರೆ, ವಿಪಕ್ಷ ನಾಯಕರು ಪದೇ CM ಸಿದ್ದರಾಮಯ್ಯನವ್ರನ್ನ ಕೆಣಕುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಅವರೆಷ್ಟು ಕೆಣಕಿದ್ರು ಕೂಡ ಐ ಡೋಂಟ್ ಕೇರ್, ನಾನು 2 ಬಾರಿ CM ಆಗಿದ್ದೀನಲ್ಲ, ಹಾಗಾಗಿ ಅವರಿಗೆ ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಅವರ ಅಧಿಕಾರ ಬೇರೆ ಹೋಗ್ಬಿಟ್ಟಿದೆ, ರಾಜ್ಯದಲ್ಲಿ BJP ಧೂಳಿಪಟ ಆಗೋಗಿದೆ, ಹಾಗಾಗಿ ನನ್ನನ್ನ ನೋಡಿ ಸಹಿಸಿಕೊಳ್ಳೋದಕ್ಕಾಗದೇನೆ ಪದೇ ಈ ರೀತಿ ಅಲಿಗೇಷನ್ಸ್ ಮಾಡ್ತಾ ಇದ್ದಾರೆ ಅಂತ ಸಿದ್ದು ಖಡಕ್ ಆಗಿನೇ ವಿಪಕ್ಷಗಳಿಗೆ ಗುದ್ದು ಕೊಟ್ಟಿದ್ದಾರೆ. ನಾನು 2 ಬಾರಿ CM DCM ಆಗಿದ್ದೀನಿ, ಯಾವತ್ತೂ ಸೊಕ್ಕು ಅಹಂಕಾರವನ್ನ ಮಾಡಿಲ್ಲ, ಆದರೆ ನನ್ನ ಸ್ಥಾನದಲ್ಲಿ ಅವರಿಲ್ಲ ಅಂತ
ಅವರು ನನ್ನ ಮೇಲೆ ಅಲಿಗೇಷನ್ಸನ್ನು ಮಾಡ್ತಾ ಇದ್ದಾರೆ. ನಾನು ಯಾವುದಕ್ಕೂ ಜಗ್ಗಲ್ಲ ಬಗ್ಗಲ್ಲ ಕುಗ್ಗೋದಿಲ್ಲ, ನಾನು ನನ್ನ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡೋದೇ ಇಲ್ಲ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಜನರ ಆಶೀರ್ವಾದ ಇರೋವರೆಗೂ ಕೂಡ ನಾನು ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಅಂತ ಸಿದ್ದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಲವತ್ತು ವರ್ಷ ಆಯಿತು, 2 ಬಾರಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆಗಿದ್ದೀನಿ, ಯಾವತ್ತೂ ಕೂಡ ನಾನು ಸೊಕ್ಕನ್ನ ತೋರಿಸಿಲ್ಲಪ್ಪ, ಅಹಂಕಾರವನ್ನು ಪಟ್ಟಿಲ್ಲಪ್ಪ. ಜನ ನನಗೆ ಅವಕಾಶ ಕೊಟ್ಟಾಗ ಅಧಿಕಾರವನ್ನು ನಡೆಸಿದ್ದೀನಿ. ಈಗ ಯಾಕೆ ನಾನು ಜನರು ಕೂಡ ನನಗೆ ಅಧಿಕಾರ ನಡೆಸುವಂಥ ಒಂದು ಸ್ಥೈರ್ಯವನ್ನು ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಯಾಕೆ ಬೇರೆಯವರ ಮಾತು ಕೇಳಿ ರಾಜೀನಾಮೆಯನ್ನು ಕೊಡಬೇಕು? ಯಾವುದೇ ಕಾರಣಕ್ಕೂ ಕೂಡ ನಾನು ಜಗ್ಗಲ್ಲ ಬಗ್ಗಲ್ಲ ಕುಗ್ಗೋ ಮಾತೇ ಇಲ್ಲ ಅಂತ ಖಂಡಿತವಾಗಿ ಕಡ್ಡಿ ಮುರಿದಂಗೆ ಹೇಳಿಕೆಯನ್ನು ಕೊಟ್ಟುಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಗ್ಯಾರಂಟಿ ಬಗ್ಗೆ ಕಾಂಗ್ರೆಸ್ನ ಶಾಸಕ ಗವಿಯಪ್ಪ ಅಪಸ್ವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಗ್ಯಾರಂಟಿ ಯೋಜನೆ ನಿಲ್ಲಿಸುವ ಪ್ರಶ್ನೆನೇ ಇಲ್ಲ, ಜನರಿಗೆ ನಾವು ಭರವಸೆಯನ್ನು ಕೊಟ್ಟಿದ್ದೀವಿ, ಗ್ಯಾರಂಟಿ ನಿಲ್ಲಿಸೋದಿಲ್ಲ, ಬಿಪಿಎಲ್ ಕಾರ್ಡ್ ರೀತಿಯೇ ಪರಿಶೀಲನೆ ಮಾಡ್ತೀವಿ ಅಂತ ಡಿಸಿಎಂ ಡಿಕೆಶಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಅದಕ್ಕೆ ಏನು ಪಂಚ ಗ್ಯಾರಂಟಿಗಳೇ ಮೂಲ ಕಾರಣ. ಸಾಕಷ್ಟು ಕೊಡುಗೆಯನ್ನು ಕೂಡ ಕೊಟ್ಟಿದೆ, ಅದೆಲ್ಲರಿಗೂ ಗೊತ್ತಿದೆ. ಮತ್ತೊಂದು ಕಡೆ ಈ ಗ್ಯಾರಂಟಿಗಳನ್ನು ನಿಭಾಯಿಸೋದಕ್ಕೆ ಸರ್ಕಾರದಲ್ಲಿ ಒಂದು ರೀತಿಯಾದಂಥ ಏನು ಹೇಳ್ತಾರೆ, ಈ ಹಣಕಾಸಿನ ಸಮಸ್ಯೆ ಅನ್ನೋದು ಎದ್ದು ಕಾಣ್ತಾ ಇದೆ. ಖಜಾನೆಯಲ್ಲಿ ಕಾಸಿಲ್ಲ, ಆ ರೀತಿ ಆಗೋಗ್ಬಿಟ್ಟಿದೆ. ಇದರ ನಡುವೆ ಈಗ ಗ್ಯಾರಂಟಿ ಯೋಜನೆಗಳು ಬಂದಾಗುತ್ತೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಈಗ ಖುದ್ದು ಕಾಂಗ್ರೆಸ್ನ ಶಾಸಕರೇ ಒಬ್ರು ಏನು ಗ್ಯಾರಂಟಿ ಯೋಜನೆಗಳು ನಿಲ್ಲಿಸುವಂತೆ ಮನವಿಯನ್ನ ಮಾಡಿಬಿಟ್ಟಿದ್ದಾರೆ. ಹೌದು, ವಿಜಯನಗರ ಕ್ಷೇತ್ರದ ಕಾಂಗ್ರೆಸ್ನ ಶಾಸಕ HR ಗವಿಯಪ್ಪ ಅವರು ಈ ರೀತಿ ಸಿಎಂ ಸಿದ್ದರಾಮಯ್ಯನವರಿಗೆ ವೇದಿಕೆಯಲ್ಲೇ ಮನವಿಯನ್ನ ಮಾಡಿಕೊಂಡಿದ್ದಾರೆ. 5 ಗ್ಯಾರಂಟಿಗಳಲ್ಲಿ 2 ಯೋಜನೆಗಳನ್ನ ಕೈ ಬಿಡಬೇಕು ಅಂತ ಗವಿಯಪ್ಪನವರು ಕೇಳಿಕೊಂಡಿದ್ದಾರೆ. ಗ್ಯಾರಂಟಿ ಯೋಜನೆಗಳಿಂದಾಗಿ ಆಶ್ರಯ ಮನೆಗಳು ಬರ್ತಾ ಇಲ್ಲ, ಶಕ್ತಿ ಯೋಜನೆ ಹಾಗೆ ಮತ್ತೊಂದು ಗ್ಯಾರಂಟಿಯನ್ನ ನಿಲ್ಲಿಸುವಂತೆ ಸಿಎಂ ಸಿದ್ದರಾಮಯ್ಯನವರಿಗೆ ನೇರವಾಗಿಯೇ ಮನವಿಯನ್ನ ಮಾಡಿರುವಂಥದ್ದು. ಹಾಗಾಗಿ ಒಂದು ರೀತಿಯಾದಂಥ ಕಳವಳ ಈಗಾಗಲೇ ಆರಂಭ ಆಗಿದೆ. ಈಗ ಇದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಏನು ಉತ್ತರವನ್ನು ಕೊಟ್ಟರು? ಸಿಎಂ ಸಿದ್ದರಾಮಯ್ಯನವರ ಬಳಿ ನಾನು ಈಗಾಗಲೇ ಇದ್ರ ಬಗ್ಗೆ ಮಾತಾಡಿದ್ದೀನಿ ಅಂತ ಗೌರಿಪ್ಪನವರು ಹೇಳಿದ್ರು. ಏನು ನಿರ್ಧಾರ ತಗೊಳ್ತಾರೋ ಗೊತ್ತಿಲ್ಲ, ಆದರೆ ನಾನು ಈ ನಿರ್ಧಾರವನ್ನು ತಗೊಂಡ್ರೆ ಬಹಳ ಉತ್ತಮ, ಹಣನೂ ಉಳಿಯುತ್ತೆ ಹಾಗೆ ಅಧಿಕಾರನೂ ಉಳಿಯುತ್ತೆ ಅಂತ ಹೇಳಿದ್ದೀನಿ. ಸಿದ್ದರಾಮಯ್ಯನವರು ಏನು ಉತ್ತರವನ್ನು ಕೊಡ್ತಾರೋ ಗೊತ್ತಿಲ್ಲ ಅಂತ ಗವಿಯಪ್ಪನವರು ಹೇಳಿದರು. ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಮಾತಾಡಿದ್ದಾರೆ. ಗ್ಯಾರಂಟಿ ಯೋಜನೆ ನಿಲ್ಲಿಸುವಂಥ ಪ್ರಶ್ನೆನೇ ಇಲ್ಲ, ಯಾರು ಏನಾದರೂ ಹೇಳ್ಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ, ಜನರಿಗೆ ನಾವು ಈಗಾಗಲೇ ಭರವಸೆಯನ್ನು ಕೊಟ್ಟು ಬಿಟ್ಟಿದ್ದೀವಿ, ಜನರು ಕೂಡ ನಮಗೆ ಈ 5 ಗ್ಯಾರಂಟಿಗಳನ್ನು ನೋಡೇ ಕೃಪಾ ಕಟಾಕ್ಷವನ್ನು ತೋರಿದ್ದಾರೆ, ಹಾಗಾಗಿ ಗ್ಯಾರಂಟಿಯನ್ನು ನಿಲ್ಲಿಸೋದಿಲ್ಲ, BPL ಕಾರ್ಡ್ ರೀತಿಯೇ ಪರಿಶೀಲನೆ ಮಾಡ್ತೀವಿ ಅಂತ ಡಿಕೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ.
ಎಸ್ ಸಚಿವನನ್ನು ಯಾಮಾರಿಸಿದ್ದಾರೆ.